ಲಯನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜ್. ಧರ್ಮಸ್ಥಳ ಪ್ರಕರಣದಲ್ಲಿ ಬುರುಡೆಯ ವಿಚಾರ ಏನಿತ್ತು, ಈ ವಿಚಾರವಾಗಿ SIT ತನಿಖೆ ತೀವ್ರ ಸ್ವರೂಪ ಪಡೆದುಕೊಂಡಿರುವಂತಹ ಸಂದರ್ಭದಲ್ಲೇ ಧರ್ಮಸ್ಥಳ ಪ್ರಕರಣದ ಬುರುಡೆ ರಹಸ್ಯಕ್ಕೆ ಹೊಸದೊಂದು ಟ್ವಿಸ್ಟ್ ಸಿಕ್ಕಿದೆ. ಮೊದಲು ದೂರುದಾರ ಚಿನ್ನಯ್ಯನನ್ನು ಲಾಕ್ ಮಾಡಿದ್ದ SITಗೆ ಬುರುಡೆ ಪ್ರಕರಣದಲ್ಲಿ ಆ ಬುರುಡೆ ಎಲ್ಲಿಂದ ಬಂತು, ಯಾರು ತಂದು ಕೊಟ್ಟರು ಅನ್ನುವಂತಹ ವಿಚಾರಣೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಚಿನ್ನಯ್ಯ ನನಗೆ ಬುರುಡೆ ಕೊಟ್ಟಿದ್ದೇ ಜಯಂತ್ ಅಂತ ಹೇಳಿದ್ರು ಅನ್ನುವಂಥದ್ದನ್ನು ಕೂಡ ಈಗ ಬಹುಪಾಲು ಕಡೆ ಚರ್ಚೆ ಮಾಡ್ತಿರುವಂತಹ ವಿಚಾರ. ಬಳಿಕ ಸಾಮಾಜಿಕ ಹೋರಾಟಗಾರ ಜಯಂತ್ನನ್ನು ವಿಚಾರಣೆಗೆ ಒಳಪಡಿಸಿದಾಗ ಇಷ್ಟು ದಿನ ಬುರುಡೆ ಬಗ್ಗೆ ಗೊತ್ತಿಲ್ಲ ಅಂತಿದ್ದಂತಹ ಜಯಂತ್ ಅವರು ಕೂಡ ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಎನ್ನಲಾಗುತ್ತಿದೆ. ಹಾಗಿದ್ರೆ ಜಯಂತ್ ಅವರು ಯಾರ ಬಗ್ಗೆ ಹೇಳಿದ್ರು? ಜಯಂತ್ ಅವರು ಹೇಳ್ತಿರೋ ಪ್ರಕಾರ ನನಗೆ ಬುರುಡೆ ತಂದು ಕೊಟ್ಟಿದ್ದೇ ಗಿರೀಶ್ ಮಟ್ಟಣ್ಣನವರ್ ಎಂದು ವಿಚಾರಣೆ ವೇಳೆ ಹೇಳಿದ್ದಾರೆ ಎನ್ನಲಾಗುತ್ತಿದೆ. ಅಲ್ಲಿಗೆ ಚಿನ್ನಯ್ಯ, ಜಯಂತ್, ಕೆಲವು ಯೂಟ್ಯೂಬರ್ಗಳ ಹೇಳಿಕೆ ಆಧರಿಸಿ ಮಟ್ಟಣ್ಣನವರ್ ವಿಚಾರಣೆಗೆ SIT ತನಿಖಾಧಿಕಾರಿಗಳು ಇದೀಗ ಇಳಿದಿದ್ದಾರೆ. ಚಿನ್ನಯ್ಯನ ಎದುರು ಮಟ್ಟಣ್ಣನವರ್, ಜಯಂತ್, ಯೂಟ್ಯೂಬರ್ ಅಭಿಷೇಕ್ನನ್ನು ಕೂರಿಸಿಕೊಂಡು ಮುಖಾಮುಖಿ ವಿಚಾರಣೆ ಮಾಡಲಾಗಿದೆ. SIT ಅಧಿಕಾರಿಗಳ ಎದುರು ನಾನು ಬುರುಡೆ ತಂದು ಕೊಟ್ಟಿಲ್ಲ ಅಂತ ಗಿರೀಶ್ ಮಟ್ಟಣ್ಣನವರು ಕೂಡ ಹೇಳ್ತಿದ್ದಾರೆ. ಹಾಗಿದ್ರೆ ಬುರುಡೆ ತಂದು ಕೊಟ್ಟಿದ್ದು ಯಾರು ಅನ್ನುವಂತಹ $1,000,000 ಪ್ರಶ್ನೆ ರಹಸ್ಯವಾಗಿ ಉಳಿದಿದೆ. ವಿಚಾರಣೆ ವೇಳೆ ಆರೋಪಿಯಾಗುವಷ್ಟು ಸೂಕ್ತ ಸಾಕ್ಷ್ಯ ಸಿಕ್ಕರೆ ಸಂಕಷ್ಟ ಎದುರಾಗುತ್ತೆ. ಪ್ರಕರಣದಲ್ಲಿ ಈ ಎಲ್ಲರ ಪಾತ್ರ ಇದೆ ಅಂತ ಅನಿಸಿದ್ರೆ ಷಡ್ಯಂತ್ರ, ಸಾಕ್ಷ್ಯನಾಶ, ಸುಳ್ಳು ಸಾಕ್ಷ್ಯ ಸೃಷ್ಟಿಗೆ ಆಧಾರ ಸಿಕ್ಕರೆ ತಕ್ಷಣವೇ ಎಲ್ಲರನ್ನ ಬಂಧಿಸುವಂತಹ ಸಾಧ್ಯತೆ ಇರುತ್ತೆ. SIT ತನಿಖಾಧಿಕಾರಿಗಳು ಯಾವ ರೀತಿಯಲ್ಲಿ ಈ ಪ್ರಕರಣವನ್ನು ನೋಡ್ತಿದ್ದಾರೆ ಮತ್ತು ಏನೇನಾಗ್ತಿದೆ ಅನ್ನುವಂಥದ್ದನ್ನು ಅಧಿಕೃತವಾಗಿ SIT ತನಿಖಾಧಿಕಾರಿಗಳು ಹೇಳದ ಮೇಲೆ ಸ್ಪಷ್ಟ ಆಗತ್ತೆ ಅನ್ನುವಂಥದ್ದು ಕೂಡ ಒಂದು ಚರ್ಚೆಯ ವಿಚಾರ. ಇನ್ನು ಎರಡನೇ ಸುದ್ದಿ, ಧರ್ಮಸ್ಥಳ ವಿರುದ್ಧ ವಿಡಿಯೋ ಮಾಡೋದಕ್ಕೆ ಫಂಡಿಂಗ್ ಇತ್ತು ಅನ್ನುವಂತಹ ಒಂದು ಗಂಭೀರ ಆರೋಪ ಇದೀಗ ಸಂಚಲನವನ್ನು ಸೃಷ್ಟಿಸುತ್ತಿರುವಂತಹ ಸಂದರ್ಭದಲ್ಲೇ ಯೂಟ್ಯೂಬ್ನಲ್ಲಿ ಸುಳ್ಳು ಮಾಹಿತಿ ಪ್ರಸಾರ ಮಾಡಿದ್ದ ಆರೋಪದಡಿ ಯೂಟ್ಯೂಬರ್ ಅಭಿಷೇಕ್ನನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು ಎನ್ನಲಾಗುತ್ತಿದೆ. ಈ ವೇಳೆ ಲೈಕ್ ವ್ಯೂಸ್ಗೋಸ್ಕರ ವಿಡಿಯೋ ಮಾಡಿದ್ದಾಗಿ ತಪ್ಪು ಒಪ್ಪಿಕೊಂಡಿದ್ದಾರೆ ಎನ್ನುವಂಥದ್ದು ಕೂಡ ಮೇನ್ಸ್ಟ್ರೀಮ್ ಮಾಧ್ಯಮಗಳು ಸೇರಿದಂತೆ ಒಂದಷ್ಟು ಸುದ್ದಿವಾಹಿನಿಗಳು ಕೂಡ ಇದನ್ನೇ ಹೇಳ್ತಿರುವಂಥದ್ದು. ಈ ಬೆನ್ನಲ್ಲೇ ಮಂಡ್ಯದ ಯೂಟ್ಯೂಬರ್ ಸುಮಂತ್ ಎಂಬಾತ ಬಿರುಗಾಳಿಯನ್ನೇ ಸೃಷ್ಟಿಸಿದ್ದಾನೆ. ಗೋಲ್ಡನ್ ಕನ್ನಡಿಗ ಹೆಸರಿನಲ್ಲಿ ಸುಮಂತ್ ಯೂಟ್ಯೂಬ್ ಚಾನಲ್ ಇತ್ತು. 5 ತಿಂಗಳ ಹಿಂದೆ ಬಟ್ಟೆ ಅಂಗಡಿಯಲ್ಲಿ ಅಭಿ ಸಿಕ್ಕಿದ್ದ. ಆ ವೇಳೆ ಸಮೀರ್ ವಿಡಿಯೋಗಳ ಬಗ್ಗೆ ಮಾತುಕತೆ ನಡೆದಿತ್ತು. ಸಮೀರ್ ವಿಡಿಯೋ ಹಿಂದೆ 300ರಿಂದ 400 ಟ್ರೋಲ್ ಪೇಜ್, 50ರಿಂದ 60 ಕಂಟೆಂಟ್ ಕ್ರಿಯೇಟರ್ಸ್ ಕೆಲಸ ಮಾಡಿದ್ದಾರೆ. ಇವರೆಲ್ಲರಿಗೂ ಕೂಡ ಫಂಡ್ ಆಗಿದೆ ನಮ್ಮ ಬಾಸ್ ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ತಿಮ್ರೋಡಿ ಅವರು ಅಂತ ಅಭಿ ಹೇಳಿದ್ನಂತೆ ಅನ್ನುವಂಥದ್ದು ಕೂಡ ಈಗ ಹಾದಿ ಬೀದಿಯಲ್ಲಿ ಈ ಎಳಸು ಯೂಟ್ಯೂಬರ್ಸ್ಗಳ ಒಂದು ವಿಚಾರ, ಅದು ಫಂಡಿಂಗ್ ವಿಚಾರ ಬಹುದೊಡ್ಡ ಚರ್ಚೆ ಆಗ್ತಿದೆ. ಇಲ್ಲಿ ಆರೋಪ ಮಾಡಿದವರು ಆಗಲಿ ಆರೋಪ ಹೊತ್ತಂಥವರು ಆಗಲಿ ಇಬ್ಬರಿಗೂ ಕೂಡ ಸಾಕ್ಷ್ಯಾಧಾರಗಳು ಸಿಕ್ಕರೆ ಅವರು ಸರಿಯಾಗಿ ಫಿಟ್ ಆಗ್ತಾರೆ. ಒಂದು ವೇಳೆ ಈ ಆರೋಪದಲ್ಲಿ ಹುರುಳಿಲ್ಲ ಅಂದರೆ ಆರೋಪ ಮಾಡಿದಂತಹ ಯೂಟ್ಯೂಬರ್ಗೂ ಸಮಸ್ಯೆ ಆಗುತ್ತೆ. ಪಾಪ ಎಲ್ಲರೂ ಕೂಡ ತುಂಬ ಸಣ್ಣ ವಯಸ್ಸಿನ ಹುಡುಗರಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಮಾಡಿದಾರೋ, ತಗೊಂಡಿದ್ರೆ ನಿಜವಾಗ್ಲೂ ಕೇಸ್ ಆಗುತ್ತೆ. ತಗೊಂಡಿಲ್ಲ ಅಂದರೂ ಕೂಡ ಯಾರು ಆರೋಪ ಮಾಡಿದ್ದಾನೆ ಆ ಹುಡುಗನಿಗೂ ಕೂಡ ಕಷ್ಟ ಆಗಬಹುದು. ಯಾಕಂದರೆ ಈ ಪ್ರಕರಣ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂಥದ್ದು. NIA ಕೂಡ ಬಂದರೆ ಎಲ್ಲರನ್ನು ಫಿಟ್ ಮಾಡ್ತಾ ಕೂರಿಸಿದ್ರೆ, ಟೈಟ್ ಮಾಡ್ತಾ ಕೂರಿಸಿದ್ರೆ ವಿಚಾರಣೆಯ ಸಂದರ್ಭದಲ್ಲೇ ಈ ಎಳಸು ಹುಡುಗರ ಜೋಶ್ ಎಲ್ಲಿಗೋ ಹೋಗಿ ಎಲ್ಲಿಗೋ ಬಂದು ನಿಲ್ಲುವಂತಹ ಸಾಧ್ಯತೆಗಳು ಸ್ಪಷ್ಟವಾಗಿದೆ. ಇನ್ನು ಮೂರನೇ ಸುದ್ದಿ, ಧರ್ಮಸ್ಥಳ ಪ್ರಕರಣ ಶುರುವಾದಾಗಿನಿಂದಲೂ ಕೂಡ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಪರವಾಗಿ ಪದೇ ಪದೇ ಬ್ಯಾಟ್ ಬೀಸ್ತಿದ್ದಂತಹ ಪತ್ರಕರ್ತ ವಸಂತ್ ಗಿಳಿಯಾರ್ ಅವರ ವಿರುದ್ಧ FIR ದಾಖಲಾಗಿರುವಂಥದ್ದು. ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದಾರೆ, ಜೀವ ಭದ್ರತೆಗೆ ಧಕ್ಕೆ ಉಂಟು ಮಾಡಲಾಗಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಪತ್ರಕರ್ತ ವಸಂತ್ ಗಿಳಿಯಾರ್ ವಿರುದ್ಧ FIR ದಾಖಲಾಗಿದೆ. ಒಡನಾಡಿ ಸೇವಾ ಸಂಸ್ಥೆಯ ನಿರ್ದೇಶಕ ಸ್ಟ್ಯಾನ್ಲಿ ಅವರು ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಧರ್ಮಸ್ಥಳವನ್ನು ಹಂದಿ ಹೊಡೆದಂತೆ ಹೊಡೆಯಬೇಕು ಎಂಬ ಹೇಳಿಕೆ
ಹಿಂದೂ ಧರ್ಮ ಹಾಗೂ ದೇವಸ್ಥಾನವನ್ನು ಹೊಡೆಯಲು ಬಂದಿದ್ದಾನೆ ಎಂದು ಜಾಲತಾಣಗಳು, ಮಾಧ್ಯಮಗಳು, ಸಭೆಗಳಲ್ಲಿ ನನ್ನ ವಿರುದ್ಧ ಅಪಪ್ರಚಾರ ಮಾಡಿದ್ದಾರೆ. ಸುಳ್ಳು ಸುದ್ದಿಗಳನ್ನು ಹರಡುವ ಮೂಲಕ ಕೋಮುದ್ವೇಷ ಉಂಟು ಮಾಡುತ್ತಿದ್ದಾರೆ. ಸಮಾಜದ ಒಂದು ಭಾಗವನ್ನು ಎತ್ತಿ ಕಟ್ಟುತ್ತಿದ್ದಾರೆ. ಧಾರ್ಮಿಕ ಭಾವನೆಗಳನ್ನು ಪ್ರಚೋದಿಸಿ ಜನರನ್ನು ಕೆಣಕುವಂತೆ ಮಾಡಿದ್ದು ನನ್ನ ಜೀವ ಭದ್ರತೆಗೆ ಧಕ್ಕೆ ಉಂಟು ಮಾಡಿದ್ದಾರೆ ಎಂದು ಸ್ಟ್ಯಾನ್ಲಿ ಅವರು ಆರೋಪಿಸಿದ್ದಾರೆ. ಈ ಕುರಿತು BNS 2023 ಸೆಕ್ಷನ್ 196/1A ಮತ್ತು 353/2 ಅಡಿಯಲ್ಲಿ ವಸಂತ್ ಗಿಳಿಯಾರ್ ಅವರ ವಿರುದ್ಧ FIR ದಾಖಲಾಗಿದೆ. ವಸಂತ್ ಗಿಳಿಯಾರ್ಗೆ ಪಾಠ ಕಲಿಸಲು ನಾನು ಈ ದೂರು ನೀಡಿದ್ದೇನೆ. ಅವನು ಪದೇ ಪದೇ ಸುಳ್ಳು ಹೇಳಿಕೆ ನೀಡುತ್ತಾನೆ. ಧಾರ್ಮಿಕ ಸಂಘರ್ಷ ಹುಟ್ಟಿಸುವ ಕೆಲಸದಲ್ಲಿ ತೊಡಗಿದ್ದಾನೆ. ನನ್ನ ವಿರುದ್ಧ ವೈಯಕ್ತಿಕ ದ್ವೇಷದಿಂದ ಅಭಿಪ್ರಾಯಗಳನ್ನು ತಿರುವು ಮಾಡಿ ಘನತೆಗೆ ಧಕ್ಕೆ ತರುತ್ತಿದ್ದಾನೆ. ನಾನು 2 ಬಾರಿ ಲೀಗಲ್ ನೋಟಿಸ್ ಕಳುಹಿಸಿದ್ದರೂ ಪ್ರತಿಕ್ರಿಯೆ ಇಲ್ಲ. ಕೊನೆಗೂ ಕಾನೂನಿನ ಆಧಾರದಲ್ಲಿ FIR ದಾಖಲಿಸುವ ನಿರ್ಧಾರ ತೆಗೆದುಕೊಂಡೆ ಎಂದು ಸ್ಟ್ಯಾನ್ಲಿ ಅವರು ಮಾಧ್ಯಮಗಳಿಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇಲ್ಲೂ ಕೂಡ ವಸಂತ್ ಗಿಳಿಯಾರ್ ಕೂಡ ಪತ್ರಕರ್ತ ಇದ್ದಾರೆ. ಅವ್ರಿಗೂ ಕೂಡ ಒಂದು ವರದಿ ಅಥವಾ ಒಂದು ಆರೋಪ, ಒಂದು ಟೀಕೆ ಮಾಡಿದಾಗ ಏನಾಗಬಹುದು ಕಾನೂನಿನ ಚೌಕಟ್ಟಿನಲ್ಲಿ ಅನ್ನುವಂಥದ್ದು ಅರಿವಿರುತ್ತದೆ. ಆದಾಗ್ಯೂ ಕೂಡ ಈ ಪ್ರಕರಣದಲ್ಲಿ ಸ್ಟ್ಯಾನ್ಲಿ ಅವರ ವಿಚಾರವಾಗಿ ಅವ್ರು ಹೇಳಿದ ಸುಳ್ಳು ಅಥವಾ ಅವ್ರು ಹೇಳ್ತಿರುವಂಥದ್ದು ಸತ್ಯನೋ ಅನ್ನುವಂಥದ್ದನ್ನು ಕೂಡ ಪೊಲೀಸರು ತನಿಖೆಯ ಮೂಲಕ ಒಂದು ಸ್ಪಷ್ಟತೆ ಕೊಡ್ತಾರೆ. ಕೋರ್ಟ್ ಸಂಬಂಧಪಟ್ಟವರಿಗೆ ತೀಕ್ಷ್ಣವಾದಂತಹ ಶಿಕ್ಷೆಯನ್ನು ಆ ಕೆಲವು ಸೆಕ್ಷನ್ಗಳ ಅಡಿಯಲ್ಲಿ ಕೊಡಬಹುದು. ಇನ್ನು 4ನೇ ಸುದ್ದಿ, ಬಹುಮುಖ್ಯವಾದಂತಹ ಸುದ್ದಿ. ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಸಹಜ ಸಾವು ಪ್ರಕರಣದ ತನಿಖೆ ನಡೆಯುತ್ತಿದೆ. ಮತ್ತೊಂದೆಡೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿಗೆ ರಾಜ್ಯದ ಮಹಿಳಾ ಸಂಘಟನೆಗಳು ಪತ್ರ ಬರೆದಿವೆ. ಕೊಂದವರು ಯಾರು ಎಂಬ ಶೀರ್ಷಿಕೆಯಡಿ ಪತ್ರ ಬರೆದಿದ್ದಾರೆ. ಈ ವೇಳೆ ಕೆಲವು ಕಾಂಗ್ರೆಸ್ ನಾಯಕರ ವಿರುದ್ಧವೂ ಆಕ್ರೋಶ ಹೊರಹಾಕಿದ್ದು ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಸೌಜನ್ಯ ಪ್ರಕರಣವನ್ನು CBI ತನಿಖೆಗೆ ಒಳಪಡಿಸಿದ್ದರೂ ನಿಜವಾದ ಆರೋಪಿಗಳನ್ನು ಪತ್ತೆ ಹಚ್ಚಲು ಇದುವರೆಗೂ ಸಾಧ್ಯವಾಗಿಲ್ಲ. ಜುಲೈ ತಿಂಗಳ ಆರಂಭದಲ್ಲಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದಂತಹ ಕಾರ್ಮಿಕನೊಬ್ಬ ಹಲವು ಸಾವುಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ತೋರಿಸುವುದಾಗಿ ಮಾಧ್ಯಮಗಳ ಮುಂದೆ ಬಂದಿದ್ದ. ಮಾಧ್ಯಮಗಳು ಹಾಗೂ ಕೆಲವು ರಾಜಕೀಯ ಮುಖಂಡರು ಇದರ ಲಾಭವನ್ನು ಪಡೆದುಕೊಂಡಿದ್ದಾರೆ. ಸುಜಾತಾ ಭಟ್ಗೆ ರಕ್ಷಣೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ತನಿಖೆ ನಡೆಯುತ್ತಿರುವಾಗಲೇ ಹಲವು ತಿರುವುಗಳನ್ನು ಪಡೆದುಕೊಂಡಿದ್ದು ದೂರುದಾರನನ್ನೇ ಅರೆಸ್ಟ್ ಮಾಡಲಾಯಿತು. ಬಿಜೆಪಿ ಇದನ್ನು ಧರ್ಮಯುದ್ಧ ಎಂದು ಬಿಂಬಿಸುತ್ತಿದೆ. SIT ತನಿಖೆ ನಡೆಯುತ್ತಿರುವಾಗಲೇ ಕಾಂಗ್ರೆಸ್ ನಾಯಕರು ಹೇಳಿಕೆಗಳನ್ನು ಕೊಡುತ್ತಿರುವುದು ಕಂಡುಬರುತ್ತಿದೆ. ಹೀಗಾಗಿ 2018ರ ಉಗ್ರಪ್ಪ ವರದಿಯನ್ನು SIT ತನಿಖೆಯಲ್ಲಿ ಪರಿಗಣಿಸಬೇಕು. ಈ ಪ್ರಕರಣದಲ್ಲಿ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು. ಕಾಂಗ್ರೆಸ್ ನಾಯಕರು SIT ತನಿಖೆಯ ವಿರುದ್ಧ ಹೇಳಿಕೆಗಳನ್ನು ಕೊಡಬಾರದು. ಸೌಜನ್ಯ ಪ್ರಕರಣದ ತನಿಖೆ ನಡೆಸಿದ ಅಧಿಕಾರಿಗಳನ್ನೂ ಕೂಡ ತನಿಖೆಗೆ ಒಳಪಡಿಸಬೇಕು ಅನ್ನುವಂಥದ್ದನ್ನು ಪತ್ರದಲ್ಲಿ ಒತ್ತಾಯಿಸಲಾಗಿರುವಂಥದ್ದು. ಈ ಪತ್ರ ಬರೆದಂತಹ ಸಾಲಿನಲ್ಲಿ ಅರುಂಧತಿ ನಾಗ್, ನಿರ್ದೇಶಕಿ ಕವಿತಾ ಲಂಕೇಶ್ ಸೇರಿದಂತೆ ಸಾಕಷ್ಟು ಹೆಣ್ಣು ಮಕ್ಕಳು, ಸುಮಾರು 40 ಹೆಣ್ಣು ಮಕ್ಕಳು ಹೋರಾಟಗಾರ್ತಿಯರು ಒಂದು ಸಹಿ ಮಾಡಿ ಒಂದು ಒತ್ತಾಯವನ್ನು ಹಾಕಿರುವಂಥದ್ದು. ಸೌಜನ್ಯ ಪ್ರಕರಣ ಸೇರಿದಂತೆ ಇಡೀ ಧರ್ಮಸ್ಥಳ ಪ್ರಕರಣ ಇನ್ನು ಮುಂದೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗುವ ನಿಟ್ಟಿನಲ್ಲಿ ಈ ಪತ್ರ ಮತ್ತು ಅವರು ಮಾಡ್ತಿರುವಂತಹ ಆರೋಪಗಳು ಬಹುಚರ್ಚಿತ ವಿಚಾರ ಆಗಿರುವಂಥದ್ದು. ಇನ್ನು 5ನೆಯ ಸುದ್ದಿ, ಧರ್ಮಸ್ಥಳ ಪ್ರಕರಣದಲ್ಲಿ ಈಗ ಸಂಪೂರ್ಣವಾಗಿ ರಾಜಕೀಯ ತಿರುವು ಪಡೆದುಕೊಳ್ತಿರುವಂಥದ್ದು. ರಾಷ್ಟ್ರೀಯ ಪಕ್ಷಗಳ ನಡುವಿನ ವಾಕ್ಸಮರಕ್ಕೆ ವೇದಿಕೆಯಾಗಿ ಮಾರ್ಪಾಡಾಗಿದೆ. ಇದೇ ಸೆಪ್ಟೆಂಬರ್ 4ರಂದು ಕರ್ನಾಟಕದ 8 ಸ್ವಾಮೀಜಿಗಳ ನಿಯೋಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗಿತ್ತು. ಧರ್ಮಸ್ಥಳ ಕೇಸನ್ನು NIAಗೆ ನೀಡುವಂತೆ ಮನವಿ ಮಾಡಿ ಸುಮಾರು 1 ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ರು. ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿರುವ ಸಚಿವ MB ಪಾಟೀಲ್ ಗಂಭೀರ ಆರೋಪ ಮಾಡಿದ್ದಾರೆ. ಇವರು ಮೊದಲು SITಗೆ ವಿರೋಧ ಮಾಡಿದ್ರು, ಬಳಿಕ ಸ್ವಾಗತ ಮಾಡಿದ್ರು. SIT ಇಷ್ಟೆಲ್ಲ ಕೆಲಸ ಮಾಡಿದೆ, ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪವಿಲ್ಲ, ಆದರೆ ಇದರಲ್ಲೂ ರಾಜಕಾರಣ ಮಾಡೋಕೆ ಹೊರಟಿದ್ದಾರೆ. ಸ್ವಾಮೀಜಿಗಳಿಗೆ ಸ್ಪಾನ್ಸರ್ ಮಾಡಿರ್ತಾರೆ, BJPಯದ್ದು ಸ್ಪಾನ್ಸರ್ ಇರುತ್ತೆ ಬಿಡಿ ಅಂತ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಸ್ವಾಮೀಜಿಗಳ ಭೇಟಿ ವೇಳೆ ಅಮಿತ್ ಶಾ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸಚಿವ ಸಂಪುಟದಲ್ಲಿ ಚರ್ಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳುವ ಭರವಸೆಯನ್ನು ನೀಡಿದ್ದಾರೆ. ಜೊತೆಗೆ ಧರ್ಮ ಕ್ಷೇತ್ರಗಳ ವಿರುದ್ಧದ ಅಪಪ್ರಚಾರಕ್ಕೆ
ಕಡಿವಾಣ ಹಾಕಲು ಹೊಸ ಕಾನೂನು ತರುತ್ತೇವೆ, ನೀವು ಸಮಾಜವನ್ನು ಜಾಗೃತಗೊಳಿಸುತ್ತೀರಿ ಎಂದು ಸ್ವಾಮೀಜಿಗಳ ಬಳಿ ಅಮಿತ್ ಶಾ ಹೇಳಿದ್ದಾರೆ. ಈ ಬೆಳವಣಿಗೆಯಲ್ಲಿ ಎಂ ಬಿ ಪಾಟೀಲ್ ಹಾಗೂ ಸ್ವಾಮೀಜಿಗಳಿಗೂ, ಯಾಕಂದರೆ ಎಂ ಬಿ ಪಾಟೀಲ್ರು ಸ್ವಾಮೀಜಿಗಳಿಗೂ ಕೂಡ BJPಯಿಂದ ಫಂಡ್ ಆಗಿದೆ ಅಂತ ಆರೋಪಿಸಿದಾರಲ್ಲ, ಒಂದು ವೇಳೆ NIA ಬಂದರೆ ಇವರನ್ನೂ ಕೂಡ ಆ ಫಂಡಿಂಗ್ನ ವಿಚಾರದಲ್ಲಿ ತನಿಖೆಯ ವ್ಯಾಪ್ತಿಗೆ ತಗೋಬೇಕಾಗತ್ತೆ ಅಷ್ಟರ ಮಟ್ಟಿಗೆ. ಯಾಕಂದರೆ ಇಡೀ ಪ್ರಕರಣ ರಾಜಕೀಯದ ಬಣ್ಣ ಬಳ್ಕೊಂಡು ಅಲ್ಲಿ ಒಂದಷ್ಟು ಪ್ರಕರಣಗಳಿಗಾದರೂ ನ್ಯಾಯ ಸಿಗಬೇಕಿತ್ತು. ಅದರಲ್ಲಿ ಮುಖ್ಯವಾಗಿ ಸೌಜನ್ಯ ಪ್ರಕರಣಕ್ಕೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗಿರುವಂಥದ್ದು, ಆ ಕುಟುಂಬ ಅನ್ನುವಂಥದ್ದು ಎಷ್ಟು ಮುಖ್ಯನೋ ಸರ್ಕಾರ ಕೂಡ ಹೋಗಬಹುದು ಅನ್ನುವಂಥದ್ದು ಕೂಡ ಹೋಗಬೇಕಾದಂತಹ ಹೊಣೆ ಇದೆ, ಜವಾಬ್ದಾರಿ ಇದೆ, ಅವರು ಹೋಗಬಹುದು ಅನ್ನುವಂತಹ ಚರ್ಚೆ ನಡೀತಿರೋ ಸಂದರ್ಭದಲ್ಲೇ ಈ ಪ್ರಕರಣ ಬಹುದೊಡ್ಡ ರಾಜಕೀಯ ತಿರುವುಗಳನ್ನು ಮತ್ತು ಸಿನಿಮೆಯ ಚರ್ಚೆಗಳನ್ನು, ಹಾದಿ ಬೀದಿ ರಂಪಾಟಗಳನ್ನು ತಂದಿಡ್ತಿದೆ. ಕಾನೂನಿನ ಚೌಕಟ್ಟಿನಲ್ಲಿ ತನಿಖೆ ನಡೆತಿರುವಂತಹ ಸಂದರ್ಭದಲ್ಲೂ ಕೂಡ ಕಾನೂನಿಗೆ, ಈ ನೆಲದ ಸಂವಿಧಾನಕ್ಕೆ ಬೆಲೆ ಇಲ್ಲದ ರೀತಿಯಲ್ಲಿ ರಾಜಕಾರಣಿಗಳು ವರ್ತಿಸ್ತಿರುವಂಥದ್ದು, ಅದು ಯಾವುದೇ ಪಕ್ಷನೇ ಇರಬಹುದು, ನಿಜಕ್ಕೂ ವಿಷಾದನೀಯ. ಆದರೆ ಕಾನೂನು ಎಲ್ರಿಗೂ ಒಂದೇ ರೀತಿ ಅನ್ವಯಿಸುತ್ತೆ ಅನ್ನುವಂಥದ್ದೇ ದಿಟ ಆದರೆ ಈ ಪ್ರಕರಣಕ್ಕೆ ಭಂಗ ತಂದಂತಹ ಯಾರೇ ಇರಬಹುದು, ಅದು ಸಾಮಾನ್ಯ ಪ್ರಜೆಯಿಂದ ಹಿಡಿದು ಶಾಸಕನ ತನಕ ಎಲ್ಲರನ್ನೂ ಕೂಡ ಒಂದು ಸಲ ಅವರಿಗೆ ಒಂದು ಕ್ರಮ ತೆಗೆದುಕೊಳ್ಳುವಂತಹ ಪ್ರಯತ್ನಗಳು ಆಗಲೇಬೇಕಿದೆ. ಆಗ ಮಾತ್ರ ಸಮಾಜ ಜಾಗೃತವಾಗಿ ಇರುತ್ತೆ. ಅದು ಸ್ವಾಮೀಜಿನೇ ಇರಲಿ, ಯಾರೇ ಇರಲಿ, ಭಂಗ ತಂದವರಿಗೆ ಅವ್ರಿಗೂ ಕೂಡ ಕಾನೂನಿನ ಮುಂದೆ, ಈ ನೆಲದ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನೋದೇ ಪಕ್ಕ ಆದರೆ ಆ ಕೆಲಸ ಕೂಡ ಆಗುತ್ತೆ. ನ್ಯಾಯಾಂಗ ವ್ಯವಸ್ಥೆ ಅಂಥದ್ದನ್ನು ತುಂಬ ಸೂಕ್ಷ್ಮವಾಗಿ ನೋಡ್ತಾ ಇರುತ್ತೆ. ಇನ್ನು ಮುಂದಿನ ಸುದ್ದಿ, ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಸ್ ರವಿಕುಮಾರ್ ಅವರು ಕೊನೆಗೂ ರಾಜೀನಾಮೆ ನೀಡಿದ್ದಾರೆ. ಭೂ ಒಡೆತನ ಯೋಜನೆಯ ಫಲಾನುಭವಿಗಳಿಂದ ಕಮಿಷನ್ ವಸೂಲಿ ಮಾಡಿದ ಗಂಭೀರ ಆರೋಪ ಇವರ ಮೇಲೆ ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಉಂಟಾದ ರಾಜಕೀಯ ಒತ್ತಡಕ್ಕೆ ಅವರು ನಿರ್ಧಾರ ತಗೊಂಡು ರಾಜೀನಾಮೆ ಕೊಟ್ಟಿದ್ದಾರೆ. ಭೋವಿ ಅಭಿವೃದ್ಧಿ ನಿಗಮದ ಯೋಜನೆಯಡಿ ಪ್ರತಿ ಫಲಾನುಭವಿಗೆ 25 ಲಕ್ಷದವರೆಗೂ ಅನುದಾನ, ಅಂದರೆ 50% ಸಬ್ಸಿಡಿ ಅಂದರೆ ಮತ್ತು 50% ಸಾಲ ನೀಡಲಾಗುತ್ತಿತ್ತು. ಆದರೆ ಈ ಮೊತ್ತದ 40% 60% ಕಮಿಷನ್ ಹಣವನ್ನು ರವಿಕುಮಾರ್ ಅವರು ಬೇಡಿಕೆ ಇಟ್ಟಿದ್ದಾರೆಂಬ ಗಂಭೀರ ಆರೋಪ ಕೇಳಿಬಂದಿತ್ತು. ಈ ಸಂಬಂಧ ವಿಡಿಯೋ ಮತ್ತು ಆಡಿಯೋ ಸಾಕ್ಷ್ಯಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಈ ಆರೋಪಗಳ ಬಳಿಕ ರವಿಕುಮಾರ್ ಸ್ಪಷ್ಟನೆ ನೀಡಿದ್ದರು. ವಿಡಿಯೋದಲ್ಲಿ ಕೇಳಿಬರುವ ಧ್ವನಿ ನನ್ನದಲ್ಲ ಅಂತ ಹೇಳಿದರು. ಇದು AI ತಂತ್ರಜ್ಞಾನ ಬಳಸಿ ತಿರುಚಿದ್ದಾರೆ, ನಾನು ಯಾರಿಂದಲೂ ಹಣ ತೆಗೆದುಕೊಂಡಿಲ್ಲ, ಯಾರಿಗೂ ಹಣ ಕೊಟ್ಟಿಲ್ಲ ಎಂದಿದ್ದರು. ಈ ಆರೋಪಗಳ ಪೈಪೋಟಿಯಲ್ಲಿ JDS ಮತ್ತು BJP ಪಕ್ಷದ ನಾಯಕರು ತೀವ್ರ ಟೀಕೆಗಳನ್ನು ಮುಂದುವರೆಸಿದ್ರು. ಇದೇ ಸಂದರ್ಭದಲ್ಲಿ ರಾಜಕೀಯ ಒತ್ತಡ ಹೆಚ್ಚಾಗಿದೆ. ರವಿಕುಮಾರ್ ಅವರ ಮೇಲೆ ಗರಂ ಆಗಿದ್ದ CM ಸಿದ್ದರಾಮಯ್ಯ ಅವರು ಕೂಡಲೇ ರಾಜೀನಾಮೆ ನೀಡಲು ಸೂಚಿಸಿದ್ರು. ಕೊನೆಗೂ ರವಿಕುಮಾರ್ ತಮ್ಮ ಪದವಿಯ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿದ್ದಾರೆ ಅನ್ನುವಂಥದ್ದು. ಇಲ್ಲೂ ಕೂಡ ಇಡೀ ಪ್ರಕರಣ, ಒಂದು ನಾಗೇಂದ್ರ ಅವರ ನಂತರ ಕೂಡ ಅಂಥದ್ದೇ ಪ್ರಕರಣಗಳು ನಡೀತಿದೆ ಅನ್ನೋದಾದರೆ ಯಾರು ಮೈಮರೆತು ಕೂತಿದ್ದಾರೆ ಸರ್ಕಾರದಲ್ಲಿ? ಯಾಕಂದರೆ ಇದು ಮತ್ತೆ ಒಂದು ತನಿಖೆ ಆಗುತ್ತೆ, ಆ ತನಿಖೆಗೆ ಒಂದಷ್ಟು ದಿನ ಹಿಡಿಯುತ್ತೆ, ಸತ್ಯಾಸತ್ಯತೆಗಳು ಅಂತ. ಮತ್ತೆ ಈಗ ನಾಗೇಂದ್ರ ಅವ್ರದ್ದು ಮತ್ತು ರಾಜಣ್ಣ ಅವರ ಪ್ರಕರಣ ಎಲ್ಲವೂ ಕೂಡ ಒಂದೇ ಸಾಲಿಗೆ ಬಂದು ನಿಲ್ತೀವಿ. ಯಾರು ಮೈಮರಿತಿದ್ದಾರೆ? ಹಾಗಿದ್ರೆ ಭ್ರಷ್ಟಾಚಾರ, ನಾವು ಕಮಿಷನ್ ಇಲ್ಲದ ಸರ್ಕಾರ ನಮ್ಮದು, ಪಕ್ಷ ನಮ್ಮದು ಅನ್ನುವಂತಹ ಮಾತುಗಳನ್ನು ಹೇಳಿದ್ದಂತಹ ಕಾಂಗ್ರೆಸ್ಸಿಗರು ಇದೀಗ ಅಂಥದ್ದೇ ಕಮಿಷನ್ ಆರೋಪ ಅದೇ ಪಕ್ಷದ ಮೇಲೆ ಬಂದಿರುವಂಥದ್ದು. ಒಂದು ರಾಜೀನಾಮೆ ಕೂಡ ಬಂದಿದೆ, 2 ಹಾಗೆ ಲೆಕ್ಕ ನೋಡಿದ್ರೆ ಏನಾಗ್ತಿದೆ ಅನ್ನುವಂಥದ್ದು ಕೂಡ ಮುಖ್ಯ. ಇನ್ನು ಮುಂದಿನ ಸುದ್ದಿ, ಮತಗಳ್ಳತನ ಆರೋಪದ ವಿರುದ್ಧ ರಾಹುಲ್ ಗಾಂಧಿ ಹೋರಾಟ ಮಾಡುತ್ತಿದ್ದಾರೆ. ಕಾಂಗ್ರೆಸ್ನ ಈ ಹೋರಾಟದ ಮಧ್ಯೆ CM ಸಿದ್ದರಾಮಯ್ಯ ಸರ್ಕಾರ ಚುನಾವಣಾ ಆಯೋಗಕ್ಕೆ ಮಾಸ್ಟರ್ ಸ್ಟ್ರೋಕ್ ನೀಡಿದೆ. ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ EVM ಬದಲು ಬ್ಯಾಲೆಟ್ ಪೇಪರ್ ಬಳಸಲು ನಿರ್ಧರಿಸಲಾಗಿದೆ. ಅದಲ್ಲದೆ ಬೆಂಗಳೂರಲ್ಲಿ ವಿಶೇಷ ಮತದಾರರ ಪರಿಷ್ಕರಣೆ ನಡೆಸಲು ಕೂಡ ತೀರ್ಮಾನಿಸಲಾಗಿದೆ. ಈ ಮೂಲಕ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೋರಾಟಕ್ಕೆ ಬಲವನ್ನು ನೀಡಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಬ್ಯಾಲೆಟ್ ಪೇಪರ್ನಲ್ಲಿಯೇ ನಡೆಸಿ ಎಂದು ರಾಜ್ಯ ಚುನಾವಣಾ ಆಯೋಗಕ್ಕೆ ಸಚಿವ ಸಂಪುಟ ಶಿಫಾರಸು ಮಾಡಿದೆ. ದಿಢೀರಂತ ಸಿದ್ದರಾಮಯ್ಯ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದ್ದೇಕೆ? ಇದು ಈಗ ಚರ್ಚೆಗೆ ಕಾರಣವಾಗಿದೆ. CM ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಮುಂಬರುವ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು EVM ಬದಲು ಬ್ಯಾಲೆಟ್ ಪೇಪರ್ ಮೂಲಕವೇ ನಡೆಸಲು ಸರ್ವಾನುಮತದಿಂದ ನಿರ್ಧರಿಸಲಾಗಿದೆ. ಈ ತೀರ್ಮಾನಕ್ಕೆ ಕ್ಯಾಬಿನೆಟ್ ಅನುಮೋದನೆ ದೊರೆತಿದ್ದು ಶೀಘ್ರದಲ್ಲಿ ನಡೆಯಲಿರುವ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ಹಾಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪಾಲಿಕೆಗಳ ಚುನಾವಣೆ ಸೇರಿ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಇನ್ನು ಮುಂದೆ
ಮತಪತ್ರ ಮೂಲಕ ನಡೆಸಲು ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ಚುನಾವಣೆಗಳು ಮತಪತ್ರದ ಮೂಲಕವೇ ನಡೆಯುತ್ತಿದ್ದು ಆ ಪದ್ಧತಿ ಮುಂದುವರಿಯಲಿದೆ. ಆದರೆ ಈ ಹಿಂದೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಮತ್ತು ನಗರ ಪಾಲಿಕೆ ಚುನಾವಣೆಗಳಲ್ಲಿ ಇವಿಎಂಗಳನ್ನು ಬಳಸಲಾಗುತ್ತಿದ್ದು, ಸರ್ಕಾರದ ಈ ಹೊಸ ನಿರ್ಧಾರದಿಂದ, ಈ ಶಿಫಾರಸ್ಸಿನಿಂದ ಚುನಾವಣೆಗಳ ಸ್ವರೂಪ ಬದಲಾಗಬಹುದು ಅಂತ ಚರ್ಚೆ ಆಗ್ತಿದೆ. ಆದರೆ BJP ಕೂಡ ಇದನ್ನು ವಿರೋಧಿಸ್ತಿದೆ. ಯಾಕೆ ಮತ್ತೆ ಆಯೋಗಕ್ಕೆ ಹೋಗಬೇಕಿದೆ, EVM ಇದೆಯಲ್ಲ ಸಾಕು ಅನ್ನುವಂತಹ ಚರ್ಚೆ ಕೂಡ ಮಾಡ್ತಿದ್ದಾರೆ. ಮತ್ತು ಯಾಕೆ ಬೇಕು ಏಕಾಏಕಿ ಇಂಥ ವಿರೋಧ, ಇಂಥ ಶಿಫಾರಸ್ಸು ಅನ್ನುವಂಥದ್ದು ಕೂಡ BJP ಮತ್ತು JDS ಚರ್ಚೆ ಮಾಡ್ತಿದೆ. ಇನ್ನು ಮುಂದಿನ ಸುದ್ದಿ, ರೈತರು ಧಿಕ್ಕಾರ ಕೂಗಲು ಮಾತ್ರ ಸಾಧ್ಯ ಎಂದು DK ಶಿವಕುಮಾರ್ ಹೇಳಿದ್ದಾರೆ ಎಂದು ವಿಪಕ್ಷ ನಾಯಕ R ಅಶೋಕ್ ಗುಡುಗಿದ್ದಾರೆ. ಬಿಡದಿ ಸ್ಮಾರ್ಟ್ ಸಿಟಿ ವಿರುದ್ಧ ರೈತರ ಆಕ್ರೋಶ ಭುಗಿಲೆದ್ದಿದೆ. ಬೆಂಗಳೂರು ದಕ್ಷಿಣ ಭಾಗದ ರೈತರು ಪ್ರತಿಭಟನೆಗೆ ಮುಂದಾಗಿದ್ದರು. ಈ ವೇಳೆ ಸ್ಥಳಕ್ಕೆ ಆಗಮಿಸಿದ DCM DK ಶಿವಕುಮಾರ್ ಅವರು ಗರಂ ಆಗಿ ರೈತರ ಬಗ್ಗೆ ಕೇವಲವಾಗಿ ಮಾತಾಡಿದ್ರು. ನೀವು ಧಿಕ್ಕಾರ ಕೂಗಬಹುದಷ್ಟೇ, ಇನ್ನೇನು ಮಾಡೋಕೆ ಸಾಧ್ಯವಿಲ್ಲ. ಈ ಹೇಳಿಕೆ ಬೆದರಿಕೆಗೆ ಜಗ್ಗಲ್ಲ, ಏನು ಬೇಕಾದರೂ ಮಾಡಿಕೊಳ್ಳಿ ಹೀಗಂತ ಮಾಗಡಿ ಬಾಲಕೃಷ್ಣ ಎದುರೇ ಗುಡುಗಿದ್ರು. ರೈತರ ಬಗ್ಗೆ DK ಶಿವಕುಮಾರ್ ಅವರ ಮಾತಿಗೆ BJPಗರು ಕೆರಳೆ ಕೆಂಡವಾಗಿದ್ದಾರೆ. DCM DK ಶಿವಕುಮಾರ್ ಅವರೇ, ರೈತರ ಬಗ್ಗೆ ಮಾತಾಡುವಾಗ ಸ್ವಲ್ಪ ಎಚ್ಚರ ಇರಲಿ. ಈ ಹಿಂದೆ ರೈತರ ಸರಣಿ ಆತ್ಮಹತ್ಯೆಯ ವಿಷಯ ಬಂದಾಗ ಎಲ್ಲಿದೆ ಆತ್ಮಹತ್ಯೆ? ಸ್ವಂತಕ್ಕೆ ಆತ್ಮಹತ್ಯೆ ಮಾಡಿಕೊಂಡವರನ್ನೆಲ್ಲ ರೈತರು ಅನ್ನೋಕ್ಕಾಗುತ್ತಾ? ಸುಳ್ಳು ಅದೆಲ್ಲ ಎಂದು ರೈತರ ಬಗ್ಗೆ ತುಚ್ಛವಾಗಿ ಮಾತಾಡಿದ್ದೀರಿ. ಈಗ ರೈತರು ಧಿಕ್ಕಾರ ಕೂಗೋದು ಬಿಟ್ಟು ಬೇರೇನು ಮಾಡೋಕ್ಕಾಗಲ್ಲ ಎಂದು ರೈತರು ಅಸಹಾಯಕರು ಎನ್ನುವ ರೀತಿ ಹೀಯಾಳಿಸಿ ಮಾತಾಡಿದ್ದೀರಿ. ಇಡೀ ದೇಶಕ್ಕೆ ಅನ್ನ ನೀಡುವ ರೈತ ಜೀವನವಿಡೀ ತಾನು ಬದುಕುವುದು, ದುಡಿಯುವುದು ಎಲ್ಲವೂ ಇನ್ನೊಬ್ಬರಿಗಾಗಿಯೇ ಹೊರತು ತನ್ನ ಸ್ವಂತಕ್ಕಾಗಿ ಅಲ್ಲ. ರೈತರ ಕಷ್ಟ, ಕೃಷಿಯಲ್ಲಿರುವ ಸಮಸ್ಯೆಗಳ ಬಗ್ಗೆ ಗೊತ್ತಿರುವ ನಿಜವಾದ ಒಕ್ಕಲಿಗ, ಅನ್ನದಾತರ ಬಗ್ಗೆ ಈ ರೀತಿಯ ದರ್ಪದ ಮಾತುಗಳನ್ನು ಎಂದಿಗೂ ಆಡುವುದಿಲ್ಲ. ಒಕ್ಕಲಿಕೆಯನ್ನು, ಮಣ್ಣಿನ ಮಕ್ಕಳನ್ನು ಅಪಮಾನ ಮಾಡುತ್ತಿರುವ ತಮ್ಮ ಈ ದುರ್ನಡತೆ ಪರಿಣಾಮ ಮುಂದೆ ಗೊತ್ತಾಗಲಿದೆ ಹೀಗಂತ ವಿಪಕ್ಷ ನಾಯಕ R ಅಶೋಕ್ ಅವರು ಟೀಕಿಸಿದ್ದಾರೆ. ನೋಡಿ, ಇಲ್ಲಿ ನಿಜವಾಗ್ಲೂ DK ಶಿವಕುಮಾರ್ ಅವರು ರೈತರಿಗೆ ಬರೀ ಪ್ರತಿಭಟಿಸೋದಷ್ಟೇ ಗೊತ್ತಿರುವಂಥದ್ದು ಅಂತ ಹೇಳಿಕೆ ಏನಾದರೂ ಕೊಟ್ಟಿದ್ರೆ ನಿಜಕ್ಕೂ ಅಕ್ಷಮ್ಯ ಆಗುತ್ತೆ. ಯಾಕಂದರೆ ಅನ್ನ ನೀಡುವಂತಹ ಆ ಅನ್ನದಾತನಿಗೆ ಅವತ್ತಿಂದ ಆತ ಕಣ್ಣೀರು ಹಾಕ್ತಾನೆ ಇದ್ದಾನೆ, ಪ್ರತಿಭಟಿಸ್ತಾ ಇದ್ದಾನೆ, ಹಸಿರು ಶಾಲು ಹಿಡ್ಕೊಂಡೇ ಇದ್ದಾನೆ. ನ್ಯಾಯ ಅಂತೂ ಸಿಕ್ಕೇ ಇಲ್ಲ. ಯಾರ ದೊರೆ ಆದರೂ ಬೀಸೋದು ತಪ್ಪಲ್ಲ, ರಾಗಿ ಬೀಸೋದು ಅನ್ನುವಂಥದ್ದೇನು ಗಾದೆ ಇದೆ, ಅದೇ ರೀತಿ ಆ ಅನ್ನದಾತನ ಸಣ್ಣ ಕರುಳಿನ ಸಮಸ್ಯೆಗಳನ್ನೂ ಕೂಡ ಯಾವ ಸರ್ಕಾರಗಳು ಇದುವರೆಗೂ ಕೇಳಿಲ್ಲ. ನಮ್ಮದು ರೈತಪರ ಸರ್ಕಾರ, ಎಲ್ಲರೂ ಹೇಳ್ತಾರೆ, ಪುಂಗಿ ಬಿಡ್ತಾನೆ ಇರ್ತಾರೆ. ಆದರೆ ಸ್ವತಂತ್ರ ಬಂದಾಗಿನಿಂದ ಇಲ್ಲಿಯ ತನಕ ರೈತನ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಬದಲಾಗಿರಬಹುದೇ ವಿನಃ ಸಮಸ್ಯೆಗಳೇ ಇಲ್ಲದ ರೈತ ಯಾರೂ ಇಲ್ಲ. ಆದರೂ ಕೂಡ ಆತ ದುಡಿಯೋದನ್ನು ಬಿಟ್ಟಿಲ್ಲ. ಆ ಕಾರಣಕ್ಕೋಸ್ಕರ 3 ಹೊತ್ತು 5 ಬೆರಳು ಬಾಯಲ್ಲಿ ಇಟ್ಕೊಂಡು ತಿಂತಾ ಇದ್ದೀವಿ. ಆ ಋಣ ನಮಗೆ ಇರಲೇಬೇಕು. ಏಕಾಏಕಿ ಒಬ್ಬ ದೇಶ ಕಾಯುವ ಸೈನಿಕನನ್ನು ಮತ್ತು ಅನ್ನ ನೀಡುವ ರೈತನ ಬಗ್ಗೆ ನಾವು ತಪ್ಪಾಗಿ ಮಾತಾಡಿದ್ರೆ ಅವರ ಋಣ ನಮ್ಮ ಮೇಲಿರುತ್ತೆ. ನಾಚಿಕೆ ಆಗಬೇಕಾಗತ್ತೆ ನಮಗೆ. ಮುಂದಿನ ಸುದ್ದಿ, ಪ್ರತಿದಿನ 10 ಲಕ್ಷಕ್ಕೂ ಹೆಚ್ಚು ಜನರು ಬಳಸುವ ಬೆಂಗಳೂರಿನ ಮೆಟ್ರೋ ಈಗ ದೇಶದಲ್ಲೇ ಅತ್ಯಂತ ದುಬಾರಿಯಾಗಿದೆ. ಇತ್ತೀಚೆಗೆ ದರವನ್ನು 25 ರೂಪಾಯಿಗಳಷ್ಟು ಹೆಚ್ಚಿಸಲಾಗಿದೆ. ಇದರಿಂದ IT-BT ವಲಯದವರು, ವಿದ್ಯಾರ್ಥಿಗಳು, ಉದ್ಯೋಗಿಗಳು ಎಲ್ಲರೂ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಸಂಸದ ತೇಜಸ್ವಿ ಸೂರ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದ್ದಾರೆ. BMRCL ದರ ಏರಿಕೆಯಿಂದ 136% ಹೆಚ್ಚಳವಾಗಿದ್ದು ದೆಹಲಿಯಲ್ಲಿ ಕೇವಲ 4 ರೂಪಾಯಿಗಳಷ್ಟೇ ಏರಿಕೆಯಾಗಿದೆ ಎಂದು ಹೇಳಿದ್ದಾರೆ. ಒಬ್ಬ ಸಾಮಾನ್ಯ ಪ್ರಯಾಣಿಕ 25 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಪ್ರಯಾಣಿಸಿದರೆ ಪ್ರತಿ ಬಾರಿ 90 ರೂಪಾಯಿ ಪಾವತಿಸಬೇಕಾಗುತ್ತದೆ. ಇದರಲ್ಲಿ ಮೆಟ್ರೋ ತಲುಪಲು ಮತ್ತು ನಂತರದ ಪ್ರಯಾಣದ ವೆಚ್ಚ ಸೇರಿಲ್ಲ. ಇಷ್ಟೊಂದು ದುಬಾರಿ ದರ ಏರಿಕೆ ಯಾವ ಆಧಾರದ ಮೇಲೆ ಜಾರಿಯಾಯಿತು ಎಂಬ ಪ್ರಶ್ನೆಯನ್ನು ತೇಜಸ್ವಿ ಅವರು ಎತ್ತಿದ್ದಾರೆ. ಮೆಟ್ರೋ ದರ ಏರಿಕೆ ವಿಚಾರವಾಗಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವ ತೇಜಸ್ವಿ ಸೂರ್ಯ, ಶುಲ್ಕ ನಿಗದಿ ಸಮಿತಿ ವರದಿ ಇನ್ನೂ ಬಹಿರಂಗವಾಗಿಲ್ಲ ಎಂದು ಟೀಕಿಸಿದ್ದಾರೆ. ಸೆಪ್ಟೆಂಬರ್ 22ರಂದು ಅಂತಿಮ ವಿಚಾರಣೆ ನಡೆಯಲಿರುವುದರಿಂದ ತಕ್ಷಣವೇ ವರದಿ ಬಿಡುಗಡೆ ಮಾಡಿ ಸಾರ್ವಜನಿಕ ಹಿತಾಸಕ್ತಿ ಕಾಪಾಡಬೇಕೆಂದು ಆಗ್ರಹಿಸಿದ್ದಾರೆ. ಈ ನಂತರದ ಸುದ್ದಿ ಏನಂದರೆ, ಗಣೇಶ ಹಬ್ಬದ ಸಂಭ್ರಮ ಇಡೀ ದೇಶಕ್ಕೆ ಒಂದಾದರೆ ಭಾರತದ ಆರ್ಥಿಕ ರಾಜಧಾನಿ ಮುಂಬೈಗೆ ಬೇರೆಯದ್ದೇ ಸಂಭ್ರಮ. ನಾಳೆ ಮುಂಬೈನಲ್ಲಿ ಗಣೇಶ ಬಪ್ಪ ಮೋರಿಯ ಘೋಷಣೆ ಮುಗಿಲು ಮುಟ್ಟಲಿದೆ. ಸೆಪ್ಟೆಂಬರ್ 6ರಂದು ಅದ್ದೂರಿ ಅನಂತ ಚತುರ್ದಶಿ ಮತ್ತು ಸೆಪ್ಟೆಂಬರ್ 6ರಂದು ಅದ್ದೂರಿ ಅನಂತ ಚತುರ್ದಶಿ ಹಾಗೂ ಗಣೇಶ ವಿಸರ್ಜನೆ ನಡೆಯಲಿದೆ. ಲಕ್ಷಾಂತರ ಭಕ್ತರು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಸಜ್ಜಾಗಿದ್ದಾರೆ. ಆದರೆ ಇದೇ ವೇಳೆ ಮುಂಬೈ ಪೊಲೀಸರಿಗೆ ನಡುಗಿಸುವಂತಹ ಎಚ್ಚರಿಕೆ ಸಂದೇಶವೊಂದು ಬಂದಿದೆ. ಸಂಚಾರ ಪೊಲೀಸರ
ಅಧಿಕೃತ ವಾಟ್ಸಪ್ ಸಂಖ್ಯೆಗೆ ಬಂದ ಆ ಸಂದೇಶದಲ್ಲಿ ನಗರದಲ್ಲಿ ಒಟ್ಟು 34 ವಾಹನಗಳಲ್ಲಿ ಮಾನವ ಬಾಂಬ್ಗಳನ್ನು ಅಳವಡಿಸಲಾಗಿದೆ ಎಂದು ತಿಳಿಸಲಾಗಿದೆ. ಇದರ ಹಿಂದೆ ಲಷ್ಕರ್ ಎ ಜಿಹಾದಿ ಎಂಬ ಸಂಘಟನೆಯ ಕೈವಾಡವಿದೆ ಎಂದು ಶಂಕಿಸಲಾಗಿದೆ. ಪೊಲೀಸರ ಮಾಹಿತಿ ಪ್ರಕಾರ ಈ ಸಂಘಟನೆಯವರು 14 ಪಾಕಿಸ್ತಾನಿ ಭಯೋತ್ಪಾದಕರು ಈಗಾಗಲೇ ಭಾರತ ಪ್ರವೇಶಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ದಾಳಿಗೆ 400 kg RDX ಬಳಸಲಾಗಬಹುದೆಂಬ ಸುಳಿವು ಬಂದಿದೆ. ಇಷ್ಟು ದೊಡ್ಡ ಪ್ರಮಾಣದ ಸ್ಫೋಟಕವು ಯಾವ ಮಟ್ಟದ ನಾಶ ಉಂಟು ಮಾಡಬಹುದು ಎಂಬುದೇ ಭಯಾನಕ. ಈ ಹಿನ್ನೆಲೆಯಲ್ಲಿ ಮುಂಬೈ ಪೊಲೀಸರು ಜಾಗರೂಕರಾಗಿದ್ದು ನಗರದಲ್ಲಿ ಹೆಚ್ಚಿನ ಭದ್ರತೆ ಒದಗಿಸಿದ್ದಾರೆ. ಬಾಂಬ್ ಸ್ಕ್ವಾಡ್ ಮತ್ತು ಡಾಗ್ ಸ್ಕ್ವಾಡ್ ಸೇರಿದಂತೆ ಎಲ್ಲ ಪಡೆಗಳನ್ನು ಕಣಕ್ಕಿಳಿಸಿ ತಪಾಸಣೆ ನಡೆಸುತ್ತಿದ್ದಾರೆ. ನಾಳೆ ಗಣೇಶ ವಿಸರ್ಜನೆ ದಿನವಾದ ಕಾರಣ ಲಕ್ಷಾಂತರ ಜನರು ಬೀದಿಗಿಳಿಯುತ್ತಾರೆ. ಈ ವೇಳೆ ಬಂದಿರುವ ಬಾಂಬ್ ಬೆದರಿಕೆ ಆತಂಕವನ್ನು ಹೆಚ್ಚಿಸಿದೆ. ಜನಸಂದಣಿ ಪ್ರದೇಶಗಳು, ರೈಲು ನಿಲ್ದಾಣಗಳು, ಬಸ್ ನಿಲ್ದಾಣಗಳು, ದೇವಾಲಯಗಳು, ಮೆರವಣಿಗೆ ಮಾರ್ಗಗಳೆಲ್ಲ ಕಡೆ ಕಟ್ಟುನಿಟ್ಟಿನ ಭದ್ರತೆ ಒದಗಿಸಲಾಗಿದೆ. ಪ್ರತಿಯೊಂದು ವಾಹನ, ಪ್ರತಿಯೊಂದು ಸಂಶಯಾಸ್ಪದ ವಸ್ತುಗಳನ್ನು ಪರಿಶೀಲಿಸಲಾಗುತ್ತಿದೆ. ಆ ಒಂದು ಬೆದರಿಕೆ ನಿಜ ಇರಬಹುದು, ಸುಳ್ಳಿರಬಹುದು, ಆದರೆ ಪೊಲೀಸರಂತೂ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಆದರೆ ಇಂತಹ ಸಂದರ್ಭದಲ್ಲಿ ಯಾರೋ 14 ಜನ ಪಾಕಿಸ್ತಾನದಿಂದ ಬರ್ತಾರೆ ಅಂದರೆ ಹೇಗೆ ಸಾಧ್ಯ ಆಗುತ್ತೆ? ಹೇಗೆ ಬಂದರು? ನಮ್ಮ ಸೈನಿಕರು ಏನು ಮಾಡ್ತಿದ್ರು? ನಮ್ಮ ಸೈನಿಕರ ಕಣ್ತಪ್ಪಿಸಿ ಬಂದ್ರ? ಇವೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಅದು ಯಾರೇ ಬಂದಿರಲಿ, ಆ ಪಾತಕಿಗಳನ್ನು ಹೊಡೆದು ಬಿಸಾಕುವಂಥದ್ದು ಕೂಡ ಈ ನೆಲದ ಸೈನಿಕರಿಗೆ, ಆರಕ್ಷಕರಿಗೆ, ನಮ್ಮನ್ನು ಕಾಪಾಡುವಂಥವರಿಗೆ ಇದೆ. ನಮ್ಮನ್ನು ಆಳುವಂತಹ ಸರ್ಕಾರಗಳಿಗಿದೆ. ಆ ಕೆಲಸವನ್ನು ಕೂಡ ಮಾಡ್ತಾರೆ. ಆದರೆ ಇಂತಹ ಧಾರ್ಮಿಕ ಒಂದು ಆಚರಣೆಯ ಸಂದರ್ಭದಲ್ಲಿ ಸಾವು ನೋವುಗಳಾಗದೇ ರೀತಿಯಲ್ಲಿ ಆ ಕಾರ್ಯಾಚರಣೆ ನಡೆದು ಯಾರಾದರೂ ಬಂದಿದ್ರೆ ಭಯೋತ್ಪಾದಕರು ಅವರನ್ನು ಹೊಡೆದು ಬಿಸಾಕುವಂಥದ್ದು ಕೂಡ ಬಹುಮುಖ್ಯ. ಅದನ್ನು ದೇವರು ಗಣೇಶ ಕೂಡ ಮಾಡ್ತಾನೆ. ಆ ಮಾಡುವಂಥವರಿಗೆ ಒಂದು ಬೆಂಬಲವನ್ನು ಅಥವಾ ಒಂದು ಆಶೀರ್ವಾದವನ್ನು ಮಾಡ್ತಾನೆ ಅನ್ನುವಂಥದ್ದು ಕೂಡ ಬಹುಮುಖ್ಯ ಸಂಗತಿ. ಇದು ಇವತ್ತಿನ ಟಾಪ್ ನ್ಯೂಸ್. ನಾಳೆ ಮತ್ತಷ್ಟು ವಿಚಾರಗಳು, ಮತ್ತಷ್ಟು ಸುದ್ದಿಗಳನ್ನು ತಗೊಂಡು ಸರಳವಾಗಿ, ಸಮಗ್ರವಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.